ಇದು ಗ್ಯಾರಂಟಿಗಳ ಕುರಿತ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಗ್ಯಾರಂಟಿಗಳಿಂದ ಸಂಕಷ್ಟಕ್ಕೆ ಸಿಲುಕಿದೆಯಾ ಸರ್ಕಾರ? ಸರ್ಕಾರದ ಖಜಾನೆ ಸಂಪೂರ್ಣ ಖಾಲಿಯಾಗಿದೆಯಾ? ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದೇ ಸವಾಲಾಗಿದೆಯಾ ಸರ್ಕಾರಕ್ಕೆ? ಸಿಬ್ಬಂದಿಗೆ ಸಂಬಳ ಕೊಡಲು ಸರ್ಕಾರಕ್ಕೆ ಸಂಕಷ್ಟ. ಎಸ್, ಫ್ರೀಡಮ್ ಟಿವಿ ಈ ಒಂದು ವಿಚಾರವನ್ನು ಬಯಲು ಮಾಡ್ತಾ ಇದೆ. ಒಂದು ಸ್ಫೋಟಕ ಸತ್ಯವನ್ನು ಕೂಡ ಫ್ರೀಡಮ್ ಟಿವಿ ಹೇಳೋದಕ್ಕೆ ಹೊರಟಿರುವಂತಹದ್ದು. ಇದು ಗ್ಯಾರಂಟಿಗಳ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್. ಗ್ಯಾರಂಟಿಗಳಿಂದ ಸಂಕಷ್ಟಕ್ಕೆ ಸಿಲುಕಿದೆಯಾ ಸರ್ಕಾರ? ಸರ್ಕಾರದ ಖಜಾನೆ ಸಂಪೂರ್ಣ ಖಾಲಿಯಾಗಿದೆಯಾ? ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದೇ ಸವಾಲಾಗಿದೆಯಾ ಸರ್ಕಾರಕ್ಕೆ? ಸಿಬ್ಬಂದಿಗೆ ಸಂಬಳ ಕೊಡಲು ಸರ್ಕಾರದ ಬಳಿ ಹಣವಿಲ್ವಾ? ಎಸ್, ರಾಜ್ಯ ಸರ್ಕಾರ ಬಂದು ಈಗಾಗಲೇ 2 ವರ್ಷಗಳಾಗಿರುವಂತಹದ್ದು. 2 ವರ್ಷಗಳ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಹೊರಟಿರುವಂಥದ್ದು. ಆದರೆ ಇದರ ನಡುವೆ ಸಿಬ್ಬಂದಿಗಳಿಗೆ ಸಂಬಳವನ್ನು ಕೊಡಲಿಕ್ಕೆ ಸರ್ಕಾರದ ಬಳಿ, ಸರ್ಕಾರದ ಬೊಕ್ಕಸದಲ್ಲಿ ಹಣ ಕಂಪ್ಲೀಟ್ ಖಾಲಿಯಾಗಿರುವಂತಹದ್ದು. ಸೊ ಇದು ಎಲ್ಲ ಒಂದು ಕಡೆ ಬರೀ ಗ್ಯಾರಂಟಿಗಳಿಗೆ, ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಇವುಗಳಿಗೆ ಹಣವನ್ನು ಒದಗಿಸಲಿಕ್ಕೆ ಸರ್ಕಾರ ಪ್ರತಿನಿತ್ಯ ಹೆಣಗಾಡ್ತಾ ಇದೆ, ಪೇಚಾಡ್ತಾ ಇದೆ. ಇನ್ನು ಸಿಬ್ಬಂದಿಗಳಿಗೆ ಎಲ್ಲಿಂದ ಸಂಬಳ ಕೊಡೋದು? ಈ ರೀತಿಯಾದಂತಹ ಒಂದು ಸುದ್ದಿ ಈಗ ಹರಿದಾಡ್ತಿರುವಂತಹದ್ದು. ಎಸ್, ಗ್ಯಾರಂಟಿಗಳಿಂದ ಖಜಾನೆ ಕಂಪ್ಲೀಟ್ ಖಾಲಿಯಾಗುತ್ತಿದೆಯಾ? ಫ್ರೀಡಮ್ ಟಿವಿ ಬಯಲು ಮಾಡ್ತಿದೆ ಸರ್ಕಾರದ ದಿವಾಳಿ ಸುದ್ದಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಎದುರಾಗಿದೆಯಾ ಹಣಕಾಸಿನ ಕೊರತೆ? ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಸಂಬಳ ನೀಡೋಕ್ಕೆ ದುಡ್ಡಿಲ್ವಾ? ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಇದಕ್ಕೆ ಸಾಕ್ಷಿ ಕೂಡ. ಎಸ್, ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ, ಅಬಕಾರಿ ಇಲಾಖೆಯ ಸಿಬ್ಬಂದಿಗಳಿಗೆ ಸಂಬಳವನ್ನು ಕೊಡಲಿಕ್ಕೆ ಸರ್ಕಾರದ ಬಳಿ ಹಣವಿಲ್ಲವಂತೆ. ಎಸ್, ಈ ಥರದೊಂದು ಸುದ್ದಿ ಈಗ ಬರ್ತಿರುವಂತಹದ್ದು. ಎಲ್ಲ ಗ್ಯಾರಂಟಿಮಯ, ಅಂದರೆ ಗ್ಯಾರಂಟಿಗಳಿಗೆ ಹಣವನ್ನು ಒದಗಿಸಲಿಕ್ಕೆ ಸರ್ಕಾರ ಪ್ರತಿನಿತ್ಯ ಕಸರತ್ತನ್ನು ಕೂಡ ಮಾಡ್ತಿರುವಂತಹದ್ದು. ಸರ್ಕಾರದ ಬೊಕ್ಕಸ ಕಂಪ್ಲೀಟ್ ಖಾಲಿಯಾಗಿರುವಂತಹದ್ದು. ಸರ್ಕಾರದಲ್ಲಿ ಹಣ ಇಲ್ಲದೆ ದಿವಾಳಿ ಆಗ್ತಿದೆಯಂತೆ. ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಸಂಬಳ ಕೊಡೋಕ್ಕೂ ಕೂಡ ಆಗ್ತಿಲ್ವಂತೆ. ಸರ್ಕಾರದ ಖಜಾನೆ ಖಾಲಿಯಾಗಿದೆ ಎಂಬುದಕ್ಕೆ ಇದೊಂದೇ ನಿದರ್ಶನ. ಸರ್ಕಾರದ ಬೊಕ್ಕಸ ತುಂಬಿಸಲು ಅಧಿಕಾರಿ ನೌಕರರಿಗೆ ಸಂಬಳ ವಿಳಂಬ ಮಾಡ್ತಿರುವಂತಹದ್ದು. ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿ ನೌಕರರ ವೇತನ ವಿಳಂಬ. ಪ್ರತಿ ತಿಂಗಳು 2-3ರಂದು ಆಗುತ್ತಿದ್ದಂತಹ ವೇತನ ಈಗ 10ಕ್ಕೆ ಮುಂದೂಡಿಕೆ ಆಗಿರುವಂತಹದ್ದು. ಕಳೆದ ತಿಂಗಳ ಸಂಬಳ 12ಕ್ಕೆ ಕೊಟ್ಟಂತಹ ಅಬಕಾರಿ ಇಲಾಖೆ ವಾರ್ಷಿಕ 35,000 ಕೋಟಿ ಆದಾಯ ಗಳಿಸುವಂತಹ ಅಬಕಾರಿ ಇಲಾಖೆ, ಸರ್ಕಾರದ ಖಜಾನೆ ತುಂಬಿಸುವ ಇಲಾಖೆಗೆ ಈಗ ಸಂಬಳದ ಕೊರತೆ. ಭಾರೀ ಚರ್ಚೆಗೆ ಗ್ರಾಸವಾಗಿರುವ ಸರ್ಕಾರದ ವಿಳಂಬ ನೀತಿ. ಈ ಮೂಲಕವೇ ಖಜಾನೆ ಖಾಲಿಯಾಗಿದೆ ಎಂಬ ಸುಳಿವು ಕೂಡ ಸಿಗ್ತಾ ಇರುವಂತಹದ್ದು. ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿರುವಂತಹ ಅಬಕಾರಿ ಸಿಬ್ಬಂದಿಗಳು. ಎಸ್, ಪ್ರತಿ ತಿಂಗಳು 2ರಿಂದ 3ನೇ ತಾರೀಕಲ್ಲಿ ಸಂಬಳ ಆಗ್ತಾ ಇತ್ತು ಅಬಕಾರಿ ಇಲಾಖೆಯ ಸಿಬ್ಬಂದಿಗಳಿಗೆ. ಆದರೆ ಈ ಬಾರಿ 10ನೇ ತಾರೀಕಾದರೂ ಕೂಡ ಸಂಬಳ ಆಗಿಲ್ವಂತೆ. ಕಳೆದ ತಿಂಗಳು ಕೂಡ 12ನೇ ತಾರೀಕಿಗೆ ಸಂಬಳ ಆಗಿತ್ತಂತೆ. ವಾರ್ಷಿಕ 35,000 ಕೋಟಿ ಹಣವನ್ನು ಅಬಕಾರಿ ಇಲಾಖೆಯಿಂದ ಸರ್ಕಾರಕ್ಕೆ ಕೊಡ್ತಾ ಇರುವಂಥದ್ದು. ಆದರೆ 35,000 ಕೋಟಿ ಕೊಡುವಂತಹ ಅಬಕಾರಿ ಇಲಾಖೆಯ ಸಿಬ್ಬಂದಿಗಳಿಗೆ ಈಗ ಸಂಬಳ ಕೊಡಲಿಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ. ಅದೆಲ್ಲ ಕೂಡ ಗ್ಯಾರಂಟಿಮಯ ಆಗಿರುವಂತಹದ್ದು.